ಮೆಟ್ರೋ ಪ್ರಯಾಣ ದರವನ್ನ ಯದ್ವಾತದ್ವಾ ಹೈಕ್ ಮಾಡಿದ್ದಕ್ಕೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾನೆ ಇದೆ. ಕಡಿಮೆ ಮಾಡಲಾಗುತ್ತೆ ಅಂತ ಹೇಳಿ ಬಿಎಂಆರ್ಸಿಎಲ್ ಎಡವಟ್ಟನ ಮಾಡಿಕೊಂಡಿದ್ದು, ಇತ್ತೀಚೆಗೆ ಹೊಸ ಮಾರ್ಗದಲ್ಲಿ ಮೆಟ್ರೋ ಪ್ರಯಾಣ ಶುರುವಾಗಿದೆ ತಡ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗ್ತಾನೆ ಇತ್ತು. ಆದ್ರೆ ಪ್ರಯಾಣಿಕರ ಮುನಿಸಿಗೆ ಕಾರಣವಾಗಿದ್ದ ಟಿಕೆಟ್ ದರ ಏರಿಕೆಯಿಂದ ಮತ್ತೆ ಪಾತಾಳಕ್ಕೆ ಕುಸಿದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮೆಟ್ರೋ ಟಿಕೆಟ್ ದರ ಏರಿಕೆ ವಿರುದ್ಧ ಮುಂದುವರೆದ ಆಕ್ರೋಶ. ಪ್ರಯಾಣಿಕರ ಸಂಖ್ಯೆ ಪ್ರತಿನಿತ್ಯ 8 ಲಕ್ಷದಿಂದ 7.46 ಲಕ್ಷಕ್ಕೆ ಇಳಿಕೆ. ಒಂದು ತಿಂಗಳಲ್ಲಿ ಸುಮಾರು 40 ಲಕ್ಷ ಪ್ರಯಾಣಿಕರು ಮೆಟ್ರೋದಿಂದ ದೂರ. ಮೆಟ್ರೋಗೆ ಆದಾಯ ನಷ್ಟವೂ ಇಲ್ಲ, ಲಾಭವೂ ಇಲ್ಲ ಎಂದ ಅಧಿಕಾರಿ. ಎಸ್, ಇದೀಗ ಎಲ್ಲೆಲ್ಲೂ ನಮ್ಮ ಮೆಟ್ರೋದೊಂದೇ ಸುದ್ದಿ. ಬಿಎಂಆರ್ಸಿಎಲ್ ನಮ್ಮ ಮೆಟ್ರೋ ಪ್ರಯಾಣ ದರವನ್ನ ದುಪ್ಪಟ್ಟು ಏರಿಕೆ ಮಾಡಿತ್ತು. ಇದರಿಂದ ಬೆಂಗಳೂರಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಅದಾದ ನಂತರ ಪ್ರಯಾಣಿಕರ ಮೂಗಿಗೆ ತುಪ್ಪ ಸವರುವ ಕೆಲಸ ಕೂಡ ಫೇಲಾಗ್ತಾ ಇದೆ. ಗುಡ್ ನ್ಯೂಸ್ ಕೊಟ್ಟ ನಮ್ಮ ಮೆಟ್ರೋಗೆ ಕೇರ್ ಮಾಡದ ಪ್ರಯಾಣಿಕರು ಕಳೆದ ಒಂದು ತಿಂಗಳಲ್ಲಿ ಸುಮಾರು 40 ಲಕ್ಷ ಪ್ರಯಾಣಿಕರು ಮೆಟ್ರೋದಿಂದ ದೂರ ಹೋಗಿದ್ದಾರೆ. ಹೌದು, ದರ ಹೆಚ್ಚಳದ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಮುಂದುವರೆದಿದೆ. ನಮ್ಮ ಮೆಟ್ರೋದ ಚೆಲ್ಲಘಟ್ಟ, ವೈಟ್ಫೀಲ್ಡ್ ಮತ್ತು ನಾಗಾವರ ಸಿಲ್ಕ್ ಬೋರ್ಡ್ ಮಾರ್ಗದಲ್ಲಿ ಪೂರ್ಣ ಪ್ರಮಾಣದ ರೈಲು ಸಂಚಾರ ಆರಂಭವಾದ ನಂತರ ಪ್ರತಿ ತಿಂಗಳು ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗುತ್ತಲೇ ಇತ್ತು. ಇದೀಗ ಮೆಟ್ರೋ ಬೆಲೆ ಏರಿಕೆಯ ಬಿಸಿ ಬೆಂಗಳೂರು ಮೆಟ್ರೋ ರೈಲು ನಿಗಮಕ್ಕೆ ನಿಯಮಿತಕ್ಕೆ ಸರಿಯಾಗಿ ತಟ್ಟಿದೆ. ಅಧಿಕ ದರ ಹೆಚ್ಚಳ ಪ್ರದೇಶದಲ್ಲಿ ತುಸು ದರ ಕಡಿಮೆ ಮಾಡಿ ಪ್ರಯಾಣಿಕರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿತ್ತು. ಆದರೆ ಪ್ರಯಾಣಿಕರು ಮೆಟ್ರೋದಲ್ಲಿ ಪ್ರಯಾಣ ಮಾಡದೆ ಬಾಯ್ಕಟ್ ಕೂಡ ಮಾಡಿದ್ರು. ಇದರ ಪರಿಣಾಮ ಜನವರಿಯಲ್ಲಿ ನಿತ್ಯ 8.2 ಲಕ್ಷದ ಪ್ರಯಾಣಿಕರು ಸಂಖ್ಯೆ ಇದೀಗ 7.46 ಲಕ್ಷಕ್ಕೆ ಇಳಿಕೆಯಾಗಿದೆ. ಪ್ರಯಾಣಿಕರ ಕೊರತೆಯಿಂದ ಮೆಟ್ರೋಗೆ ಆದಾಯ ನಷ್ಟವಾಗಿಲ್ಲ, ಲಾಭವೂ ಆಗಿಲ್ಲ ಅಂತಾರೆ ಅಧಿಕಾರಿಗಳು. ಪ್ರತಿ ತಿಂಗಳಲ್ಲಿ ಜನರು ಓಡಾಟ ಏರ್ಪೇರ್ ಇದ್ದೇ ಇರ್ತದೆ. ಹಾಗಾಗಿ ನಾವು ಯಾವ ತಿಂಗಳದು ನೀವು ತಗೊಂಡು ಕಂಪೇರ್ ಮಾಡೋದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಜನವರಿ 31 ದಿವಸ ಕಂಪೇರ್ ಮಾಡಿ 22 ದಿವಸ ಫೆಬ್ರವರಿ ಕಂಪೇರ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅದು ಕಡಿಮೆ ಆಗಲೇಬೇಕು. 3 ದಿವಸದ್ದು ನೀವು ಲೆಕ್ಕ ಅದರಲ್ಲಿ ಹೋದರೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ಜನರು ಹೆಂಗೆ ಕಂಪೇರ್ ಮಾಡ್ತಾರೆ ಅದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆ ಕಂಪ್ಯಾರಿಸನ್ ನಾವು ಕೂಡ ಮಾಡ್ತಾ ಇದ್ದೀವಿ. ಬಟ್ ನಾವು ಅದನ್ನು ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ನಮಗೂ ಕೂಡ ಮಾಹಿತಿ ಒಂದು ದಿವಸದ್ದು ಇಲ್ಲ ಒಂದು ತಿಂಗಳದ್ದು ಸಾಕಾಗೋದಿಲ್ಲ. ಯಾಕಂದರೆ ಜನರ ಓಡಾಟ ಇವಾಗ ನಾವು ಹೋದ ಫೆಬ್ರವರಿಲಿ ನೋಡಿದ್ರೆ ಜನರ ಅವಾಗಲೂ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಅನಾಲಿಸಿಸ್ ಇಸ್ ನಾಟ್ ಸಚ್ ಎ ಈಸಿ ಥಿಂಗ್. ಸೊ ಹಾಗಾಗಿ ನಾವು ಅನಾಲಿಸಿಸ್ ಮಾಡೋದಕ್ಕೆ ಮತ್ತಷ್ಟು ನಮಗೆ ಟೈಮ್ ಬೇಕಾಗುತ್ತೆ. ಅದಾದ್ಮೇಲೆ ನಾವು ಖಚಿತವಾಗಿ ಹೇಳ್ಬೋದು, ಹೌದು ಇಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದ್ದಾರೆ ಅಂತಲೂ ಹೇಳ್ಬೋದು. ಬಟ್ ಅದು ಬರೋದಕ್ಕೆ ನಮ್ಗೆ ಇನ್ನೂ ಸ್ವಲ್ಪ ಅಷ್ಟು ಮಾಹಿತಿಗಳು ಬೇಕಾಗುತ್ತೆ. ಅದಾದ್ಮೇಲೆ ನಾವು ಕರೆಕ್ಟಾಗಿ ನಮಗೆ ಒಂದು ಅಂಕಿಅಂಶಗಳು ಸಿಗುತ್ತೆ. ಫೆಬ್ರವರಿ 9ರವರೆಗೂ ನಿತ್ಯ ಪ್ರಯಾಣಿಕರ ಸಂಖ್ಯೆ ಸರಾಸರಿ 8 ಲಕ್ಷಕ್ಕೂ ಅಧಿಕದಲ್ಲಿರುತ್ತಿತ್ತು. ದರ ಏರಿಕೆ ಆದ ನಂತರ ಕೇವಲ 2 ದಿನ ಮಾತ್ರ 8 ಲಕ್ಷದ ಗಡಿ ದಾಟಿದೆ. ಫೆಬ್ರವರಿ 23ರಂದು 4.94 ಲಕ್ಷ ಜನರು ಪ್ರಯಾಣ ಮಾಡಿದ್ದು, ಇದು ಕಳೆದ 1.5 ವರ್ಷದಲ್ಲಿ ಅತ್ಯಂತ ಕಡಿಮೆ ಪ್ರಯಾಣಿಕರು ಪ್ರಯಾಣಿಸಿದ ದಿನವಾಗಿದೆ. 2023ರ ಡಿಸೆಂಬರ್ನಲ್ಲಿ 2.13 ಕೋಟಿ ಜನರು ಪ್ರಯಾಣ ಮಾಡಿದ್ದರು. ನಂತರ 2024ರ ಮೇ ತಿಂಗಳಲ್ಲಿ 2.22 ಕೋಟಿ, ಜೂನ್ನಲ್ಲಿ 2.23 ಕೋಟಿ ಹಾಗೂ ನವೆಂಬರ್ ವೇಳೆಗೆ ಪ್ರಯಾಣಿಕರ ಸಂಖ್ಯೆ 2.36 ಕೋಟಿಗೆ ಏರಿಕೆ ಆಯಿತು. ಈ ವರ್ಷ ಜನವರಿಯಲ್ಲಿ ಈ ಸಂಖ್ಯೆ 2.49 ಕೋಟಿಗೆ ಏರಿಕೆ ಆಗುವ ಮೂಲಕ ಭಾರಿ ಪ್ರಮಾಣದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಆದರೆ ದರ ಏರಿಕೆಯಿಂದ ಈ ಸಂಖ್ಯೆ 2.9 ಕೋಟಿಗೆ ಕುಸಿದಿದೆ. ಒಟ್ನಲ್ಲಿ ದರ ಹೆಚ್ಚಳ ಹಿಂಪಡೆಯಲು ನಿಲ್ಲದ ಪ್ರತಿಭಟನೆ, ಸಾರ್ವಜನಿಕರ ಆಕ್ರೋಶ ಮುಂದುವರೆದಿದೆ. ದರ ಹಿಂಪಡೆಯುವಂತೆ ವಿವಿಧ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಸರ್ಕಾರವನ್ನ ಒತ್ತಾಯಿಸಿವೆ. ಇನ್ನು ಈ ಸದನದಲ್ಲೂ ಕೂಡ ಭಾರಿ ಚರ್ಚೆ ನಡೆಯುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ದರ ಇಳಿಸುವಂತೆ ಬಿಜೆಪಿ ಮತ್ತು ಜೆಡಿಎಸ್ ಹಲವು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಇದೇ ವಿಷಯ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳಲು ವಿಪಕ್ಷಗಳು ರೆಡಿಯಾಗಿವೆ. ಹರ್ಷಿತಾ ಪಾಟೀಲ್, ಮೆಟ್ರೋ ಬ್ಯೂರೋ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.